ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1009 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 27ನೇ ನವೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತವು ಯಾವ ದೇಶದಲ್ಲಿ ಆಪರೇಷನ್ ಪವನ್ ಅನ್ನು ನಡೆಸಿತು? ಆಪರೇಷನ್ ಪವನ್ ವಾಸ್ ಕಂಡಕ್ಟೆಡ್ ಬೈ ಇಂಡಿಯಾ ಇನ್ ವಿಚ್ ಕಂಟ್ರಿ? ಸೊ ಈ ಒಂದು ಆಪರೇಷನ್, ದಿಸ್ ಇಸ್ ನಾಟ್ ರೀಸೆಂಟ್ ಆಪರೇಷನ್, ಬಟ್ ಇದು ಸುದ್ದಿಯಲ್ಲಿರಲಿಕ್ಕೆ ಒಂದು ಕಾರಣ ಇದೆ. ಅದೇನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಒಂದು ಆಪರೇಷನ್ ಅಥವಾ ಕಾರ್ಯಾಚರಣೆಯನ್ನು ಆಪರೇಷನ್ ಪವನ್ ಅಂತ ಕರಿತೇವೆ. ಸೊ ಈ ಒಂದು ಆಪರೇಷನ್ ಪವನ್ ಅಂತಕ್ಕಂಥದ್ದು ಪೀಸ್ ಕೀಪಿಂಗ್ ಮಿಷನ್ ಆಗಿರುತ್ತೆ. ಅಂದರೆ ಭಾರತ ದೇಶದ ಒಂದು ಶಾಂತಿ ಪಾಲನೆ ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯನ್ನು ಭಾರತ ದೇಶದವರು ಯಾವ ರಾಷ್ಟ್ರದಲ್ಲಿ ನಡೆಸಿದ್ದರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಲಂಕಾದಲ್ಲಿ ನಮ್ಮ ಭಾರತ ರಾಷ್ಟ್ರ ನಡೆಸಿರ್ತಕ್ಕಂಥ ಒಂದು ಪೀಸ್ ಆಪರೇಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಆಪರೇಷನ್ ಪವನ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಆಪರೇಷನ್ ಪವನ್ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಆರ್ಮಿ ಚೀಫ್ ಪೇಸ್ ಹೋಮೇಜ್ ಟು ಆಪರೇಷನ್ ಪವನ್ ಬ್ರೇವ್ ಹಾರ್ಟ್ಸ್. ಅಂದರೆ ಈ ಒಂದು ಆಪರೇಷನ್ ಪವನ್ನಲ್ಲಿ ಯಾರ್ಯಾರು ನಿಧನವನ್ನು ಹೊಂದಿರ್ತಾರೆ ಇವರಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದ ಸೇನಾ ಮುಖ್ಯಸ್ಥರಿಂದ ಒಂದು ನಮನವನ್ನು ಸಲ್ಲಿಸಲಾಗಿರುತ್ತೆ. ಯಾಕೆ ಪ್ರಪ್ರಥಮ ಬಾರಿಗೆ, ಯಾಕೆ ಇಷ್ಟು ಜನ ಅವರಿಗೆ ಹೋಮೇಜನ್ನು ಸಲ್ಲಿಸಿಲ್ಲ? ಸೊ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಅದನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಏನಿದು ಕಾನ್ಫ್ಲಿಕ್ಟ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಶ್ರೀಲಂಕಾ ರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ. ಸೊ ಶ್ರೀಲಂಕಾ ರಾಷ್ಟ್ರದಲ್ಲಿ ಯು ಕ್ಯಾನ್ ಸಿ 2 ಕಲರ್ ಪ್ಯಾಚಸ್. ಸ್ವಲ್ಪ ಆರೆಂಜ್ ಪ್ಯಾಚ್ ಒಂದು ಕಾಣಿಸುತ್ತೆ, ಇನ್ನೊಂದು ಬ್ಲೂ ಕಲರ್ ಪ್ಯಾಚ್ ಕಾಣಿಸುತ್ತೆ. ಸೊ ಇದರ ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂದರೆ, ಈ ಭಾಗದಲ್ಲಿ ಆರೆಂಜ್ ಕಲರ್ ಪ್ಯಾಚ್ ಅನ್ನು ನೀವೇನು ನೋಡ್ತಾ ಇದ್ದೀರಾ, ಸೊ ಈ ಭಾಗದಲ್ಲಿ ನಮ್ಮ ಭಾರತ ದೇಶದ ತಮಿಳಿಯನ್ಸ್ ನೆಲೆಸಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಫ್ಕೋರ್ಸ್ ಅವರು ನಮ್ಮ ಭಾರತ ದೇಶದ ನೇಟಿವ್ಸ್ ಆಗಿದ್ರು ಕೂಡ ಅಲ್ಲೇ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಇದನ್ನ ಮೇಜರ್ಲಿ ನಾವೇನಂತ ಕರಿತೀವಿ ಅಂದರೆ ಜಾಫ್ನಾ ಅಂತ ಕರಿತೇವೆ. ಸೊ ಈ ಒಂದು ಜಾಫ್ನಾ ಅಂತಕ್ಕಂಥ ಪ್ರದೇಶದಲ್ಲಿ ಭಾರತ ದೇಶದ ಈ ತಮಿಳಿಯನ್ಸ್ಗಳು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಎಥ್ನಿಕ್ ಕ್ಲಾಶಸ್ ಇರುತ್ತೆ. ಅಂದರೆ ಮೇನ್ ಲ್ಯಾಂಡ್ ಆಫ್ ಶ್ರೀಲಂಕನ್ಸ್ಗೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಜಾಫ್ನಾ ಪ್ರದೇಶದಲ್ಲಿರ್ತಕ್ಕಂಥ ತಮಿಳರಿಗೆ ಒಂದು ಕ್ಲಾಶಸ್ ಇರುತ್ತೆ. ಸೊ ಈ ಒಂದು ಕ್ಲಾಶಸ್ಗಳ ಕಾರಣದಿಂದ ಅಲ್ಲಿ LTTE ಅಂತಕ್ಕಂಥ ಒಂದು ಸಂಘಟನೆ ಹುಟ್ಕೊಳ್ಳುತ್ತೆ. ಸೊ ಈ ಒಂದು ಸಂಘಟನೆ ದ ಮೇನ್ ಲ್ಯಾಂಡ್ ಆಫ್ ಶ್ರೀಲಂಕಾದಲ್ಲಿರ್ತಕ್ಕಂಥ ಜನರು ಮತ್ತು ಅವರ ನಡುವೆ ಸಂಘರ್ಷಗಳು ಹೆಚ್ಚಾಗುತ್ತೆ. ಸೊ ಈ ಒಂದು ಸಂಘರ್ಷಗಳು ಹೆಚ್ಚಾದಾಗ ಅವರು ಭಾರತ ದೇಶದ ಒಂದು ಸಹಾಯವನ್ನು ಕೇಳ್ತಾರೆ. ಅವಾಗ ನಮ್ಮ ಭಾರತ ದೇಶದಲ್ಲಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇವರೇನು ಮಾಡ್ತಾರೆ ಅಂದರೆ, ಒಂದು ಆಪರೇಷನ್ ಅಂದರೆ ಭಾರತ ದೇಶದ ಮಿಲಿಟರಿಯನ್ನು ಆಪರೇಷನ್ ಒಂದು ಆಪರೇಷನ್ ಅಂತ ಅದಕ್ಕೆ ಆಪರೇಷನ್ ಪವನ್ ಅಂತ ಅದಕ್ಕೆ ಟೈಟಲ್ ಅನ್ನು ಕೊಟ್ಟು, ಸೊ ಈ ಒಂದು LTTE ಈ ಒಂದು ಸಂಘಟನೆ ಏನಿರುತ್ತೆ, ಸೊ ಇವರ ಮೇಲೆ ಒಂದು ಪೀಸ್ ಕೀಪಿಂಗ್ ಕಾರ್ಯಾಚರಣೆ ಅಥವಾ ಆಪರೇಷನ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಬಟ್ ಈ ಒಂದು ಆಪರೇಷನ್ ಆದ ನಂತರ ಗೊತ್ತಾಗುತ್ತೆ, ಸೊ ಇಟ್ ಈಸ್ ಬೀನ್ ಕ್ರಿಟಿಸೈಸ್ಡ್ ಬೈ ಇಂಡಿಯನ್ ತಮಿಳಿಯನ್ಸ್. ಅಂದರೆ ಭಾರತ ದೇಶದ ತಮಿಳ್ನಾಡಿನ ಆ ಒಂದು ಜನಾಂಗ ಏನಿರ್ತಾರೆ, ಸೊ ಅವರು ಇದನ್ನ ತೀವ್ರವಾಗಿ ಖಂಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಶ್ರೀಲಂಕಾದವರು ಇದನ್ನ ಖಂಡಿಸ್ತಾರೆ. ಬಿಕಾಸ್ ದೇ ಹ್ಯಾವ್ ಟೇಕನ್ ಸಪೋರ್ಟ್ ಆಫ್ ಇಂಡಿಯಾ ಅನ್ನೋ ಒಂದು ಕಾರಣಕ್ಕಾಗಿ ಶ್ರೀಲಂಕಾದವರು ಕೂಡ ಇದನ್ನ ಟೀಕೆ ಮಾಡ್ತಕ್ಕಂಥ ಒಂದು ದಿನಗಳನ್ನು ನಾವಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆಪರೇಷನ್ ಪವನ್ ಅಂತಕ್ಕಂಥದ್ದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥ ಆಪರೇಷನ್ ಆಗಿರೋದ್ರಿಂದ ಸೊ ಇಷ್ಟು ವರ್ಷ ಯಾರು ಕೂಡ ಇದನ್ನ ಹೋಮೇಜ್ ಅನ್ನ ಸಲ್ಲಿಸಿರ್ಲಿಲ್ಲ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಒಂದು ಆಪರೇಷನ್ ಪವನ್ ಅಲ್ಲಿ ತಮ್ಮ ಸಾವನ್ನಪ್ಪಿರ್ತಕ್ಕಂಥ ಯೋಧರಿಗಾಗಿ ಒಂದು ಗೌರವವನ್ನ ಸಲ್ಲಿಸ್ತಕ್ಕಂಥ ಒಂದು ದಿನವನ್ನ ಈಗ ಆಚರಣೆ ಮಾಡಲಾಗಿರುತ್ತೆ. ಸೊ ಅದರಿಂದ ಈ ಒಂದು ಘಟನೆ ಈಗ ಮತ್ತೆ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಾವೀಗ ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಆರ್ಮಿ ಚೀಫ್ ಅಂದ್ರೆ ಪ್ರಸ್ತುತವಾಗಿ ನಮ್ಮ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಜನರಲ್ ಉಪೇಂದ್ರ ದ್ವಿವೇದಿ ಹ್ಯಾಸ್ ಫಾರ್ ದ ಫಸ್ಟ್ ಟೈಮ್, ಅಂದ್ರೆ ಮೊಟ್ಟ ಮೊದಲ ಬಾರಿಗೆ
officially paid homage to soldiers who laid down their lives during the ಆಪರೇಷನ್ ಪವನ್. ಸೊ ಆಪರೇಷನ್ ಪವನ್, ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ತಮ್ಮ ಪ್ರಾಣವನ್ನ ನೀಡಿರ್ತಕ್ಕಂಥ ಯೋಧರಿಗೆ ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ, ಅಂದ್ರೆ ಇಷ್ಟು ದಿನ ಅನ್ಅಫಿಷಿಯಲಿ ಅವರಿಗೆ ಏನೋ ಕಮಾಮರೇಷನ್ ಅನ್ನ ಮಾಡಿರ್ಬೋದಾಗಿರುತ್ತೆ, ಬಟ್ ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ ಸೊ ಈ ಒಂದು ಆಪರೇಷನ್ ಪವನ್ ಅಲ್ಲಿ ಪ್ರಾಣವನ್ನ ನೀಡಿರ್ತಕ್ಕಂಥ ಯೋಧರಿಗೆ ಆರ್ಮಿ ಚೀಫ್ ನ ವತಿಯಿಂದ ಒಂದು ಗೌರವವನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಟ್ ದಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಆನ್ ನವೆಂಬರ್ 25, ಸೊ ನವೆಂಬರ್ 25ನೇ ತಾರೀಕು ನ್ಯಾಷನಲ್ ವಾರ್ ಮೆಮೋರಿಯಲ್ ನಲ್ಲಿ ಸೊ ಆಪರೇಷನ್ ಪವನ್ ನಲ್ಲಿ ತಮ್ಮ ಪ್ರಾಣವನ್ನ ನೀಡಿರ್ತಕ್ಕಂಥ ಸೈನಿಕರಿಗೆ ಸೇನೆಯ ಮುಖ್ಯಸ್ಥರಿಂದ ಗೌರವವನ್ನ ಅಧಿಕೃತವಾಗಿ ಪ್ರಪ್ರಥಮ ಬಾರಿಗೆ ಸಲ್ಲಿಸಲಾಗಿರುತ್ತೆ. ಸೊ ದಿಸ್ ಮಾರ್ಕ್ಸ್ ಅ ಹಿಸ್ಟಾರಿಕ್ ರೆಕಗ್ನಿಷನ್ ಆಫ್ ಇಂಡಿಯಾಸ್ ಫಸ್ಟ್ ಮೇಜರ್ ಓವರ್ಸೀಸ್ ಪೀಸ್ ಕೀಪಿಂಗ್ ಮಿಷನ್ ಇನ್ ಶ್ರೀಲಂಕಾ ಬಿಟ್ವೀನ್ 1987 and 1990, ಅಂದ್ರೆ 1987 ಮತ್ತೆ 1990 ನಡುವೆ ನಡೆದಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ದೇಶದ ಹೊರಗಡೆಯ ಶಾಂತಿ ಪಾಲನಾ ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ದೇಶದ ಹೊರಗಡೆ ಅಂದ್ರೆ ಔಟ್ ಆಫ್ ದಿ ಕಂಟ್ರಿ ಪೀಸ್ ಕೀಪಿಂಗ್ ಮಿಷನ್ ಮಾಡಿರ್ತಕ್ಕಂಥದ್ದು ಈ ಒಂದು ಆಪರೇಷನ್ ಪವನ್ ನ ಮುಖಾಂತರ ಪ್ರಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ವಾಟ್ ಈಸ್ ಆಪರೇಷನ್ ಪವನ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಅಂಡರ್ಟೇಕನ್ ಅಂಡರ್ ದಿ ಇಂಡೋ ಶ್ರೀಲಂಕನ್ ಅಕಾರ್ಡ್ ಜುಲೈ 29, 1987, ಅಂದ್ರೆ ಭಾರತ ಮತ್ತೆ ಶ್ರೀಲಂಕಾದ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದು ಜುಲೈ 29, 1987 ಈ ಒಂದು ಒಪ್ಪಂದದ ಪ್ರಕಾರ ಆಪರೇಷನ್ ಪವನ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಏನಿದ್ರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಡಿಸ್ ಆರ್ಮ್ ದ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಇಲಾಮ್. ಸೊ ಇವರನ್ನ ನಾವು LTTE ಅಂತ ಹೇಳ್ತೇವೆ. ಸೊ ಈ LTTE ಯಾರಿರ್ತಾರೆ ಅವರನ್ನ ಡಿಸ್ ಆರ್ಮ್ ಮಾಡ್ತಕ್ಕಂಥದ್ದು. ಡಿಸ್ ಆರ್ಮ್ ಅಂದ್ರೆ ನಿಶಸ್ತ್ರೀಕರಣಗೊಳಿಸ್ತಕ್ಕಂಥದ್ದು, and stabilize the Jaffna Peninsula. ಸೊ ಅಲ್ಲಿ ನಾವು ಮ್ಯಾಪ್ ಅಲ್ಲಿ ಜಾಫ್ನಾ ಪರ್ಯಾಯ ದ್ವೀಪ ಅಂತ ನಾವೇನ್ ನೋಡಿರ್ತೇವೆ, ಆ ಪರ್ಯಾಯ ದ್ವೀಪವನ್ನ ಸ್ಥಿರಗೊಳಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಆಪರೇಷನ್ ಪವನ್ ಅನ್ನ ನಮ್ಮ ಭಾರತ ದೇಶದ ಸೈನಿಕರ ಸಹಾಯದಿಂದ ಶ್ರೀಲಂಕಾದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫೋರ್ಸ್ ಅಥವಾ ಪಡೆ ಯಾವುದು ಅಂದ್ರೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಪೀಕ್ಡ್ ಅಟ್ ನಿಯರ್ಲಿ 1 lakh ಪರ್ಸನಲ್. ಅಂದ್ರೆ ಈ ಒಂದು ಕಾರ್ಯಾಚರಣೆಯಲ್ಲಿ 1,00,000 ಸಿಬ್ಬಂದಿಯನ್ನ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಿಕೊಂಡಿರ್ತಕ್ಕಂಥ ಒಂದು ಆಪರೇಷನ್ ಇದಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಮುಗಿಯುವ ವೇಳೆಗೆ 1171 ಇಂಡಿಯನ್ ಸೋಲ್ಜರ್ಸ್, ನಮ್ಮ ಭಾರತ ದೇಶದ 1171 ಸೈನಿಕರು ಈ ಒಂದು ಆಪರೇಷನ್ ಅಲ್ಲಿ ತಮ್ಮ ಪ್ರಾಣವನ್ನ ನೀಡ್ತಾರೆ. 3,000ಕ್ಕೂ ಹೆಚ್ಚು ಯೋಧರು ಗಾಯಗಳಾಗುತ್ತೆ ಅಥವಾ ಇಂಜುರಿಗಳಾಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇದಾಗಿರುತ್ತೆ. ಸೊ ಸೆವರಲ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಗಳನ್ನ ಕೂಡ ಈ ಒಂದು ಆಪರೇಷನ್ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಿಗೆ ನೀಡಲಾಗಿರುತ್ತೆ. ಪರಮವೀರ ಚಕ್ರ ಟು ಮೇಜರ್ ರಾಮಸ್ವಾಮಿ ಪರಮೇಶ್ವರನ್ಗೆ ಪರಮವೀರ ಚಕ್ರ ಸೇರಿದಂತೆ ಅನೇಕ ಶೌರ್ಯ ಪ್ರಶಸ್ತಿಗಳನ್ನ ಕೂಡ ಈ ಒಂದು ಆಪರೇಷನ್ ನ ವತಿಯಾಗಿ ನೀಡಲಾಗಿರುತ್ತೆ. ಸೊ ಇದರ ಡ್ಯೂರೇಷನ್ ನೋಡಿದ್ರೆ ಅಕ್ಟೋಬರ್ 1987 ಮಾರ್ಚ್ 1990 ನಡೆದಿರ್ತಕ್ಕಂಥ ಒಂದು ಕಾರ್ಯಾಚರಣೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ವಾಸ್ ಇಂಡೋ ಶ್ರೀಲಂಕನ್ ಅಕಾರ್ಡ್? ಸೊ ಭಾರತ ಮತ್ತು ಶ್ರೀಲಂಕಾದ ನಡುವೆ ಆಗಿದ್ದಂತಹ ಒಪ್ಪಂದ ಏನು ಅಂತ ನಾವು ನೋಡೋದಾದ್ರೆ, ಇದನ್ನ ಇಂಡೋ ಶ್ರೀಲಂಕನ್ ಪೀಸ್ ಅಕಾರ್ಡ್ ಅಂತ ಕರಿತೇವೆ. ಭಾರತ ಮತ್ತೆ ಶ್ರೀಲಂಕಾದ ಶಾಂತಿ ಒಪ್ಪಂದ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಸಹಿ ಆಗಿರ್ತಕ್ಕಂಥದ್ದು 29 ಜುಲೈ 1987 ಇದಕ್ಕೆ ಸಹಿಯನ್ನ ಹಾಕಲಾಗಿರುತ್ತೆ. ಆ ಸಮಯದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಆಗಿರ್ತಾರೆ. ಸೊ ಶ್ರೀಲಂಕಾದ ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟ್ ಆಗಿ JR ಜಯವರ್ಧನೆ ಶ್ರೀಲಂಕಾದ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇವರಿಬ್ಬರ ಸಮಯದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಆಗಿರುತ್ತೆ. ಸೊ ಈ ಒಪ್ಪಂದದ ನಂತರ ಬೋತ್ ದ ಕಂಟ್ರೀಸ್, ಆಸ್ ಐ ಟೋಲ್ಡ್ ಯು ಬಿಫೋರ್, ನಮ್ಮ ಭಾರತ ದೇಶದಲ್ಲಿ ತಮಿಳರು ಅಕಾರ್ಡ್ ಫೇಸ್ಡ್ ಆಪೋಸಿಷನ್ ಇನ್ ಬೋತ್ ದ ಕಂಟ್ರೀಸ್. ಇನ್ ಶ್ರೀಲಂಕಾ ಸಿನ್ಹಳೀಸ್ ಅಂದ್ರೆ ಆ ಮೇನ್ ಲ್ಯಾಂಡ್ ನಾನೇನ್ ತೋರಿಸ್ತೆ ಬ್ಲೂ ಕಲರ್ ಪ್ಯಾಚ್ ಅಲ್ಲಿ ಇರ್ತಕ್ಕಂಥ ಆ ನಿವಾಸಿಗಳನ್ನ ನಾವು ಸಿನ್ಹಳಿಗಳು ಅಂತ ಕರಿತೇವೆ. ಸೊ ನ್ಯಾಷನಲಿಸ್ಟ್ ಅಪೋಸ್ಡ್ ಇಂಡಿಯನ್ ಇನ್ವಾಲ್ವ್ಮೆಂಟ್. ಸೊ ಭಾರತ ದೇಶ ಯಾಕೆ ಇದರಲ್ಲಿ ಹಸ್ತಕ್ಷೇಪ ಮಾಡಬೇಕಾಗಿತ್ತು ಅಂತಕ್ಕಂಥ ಒಂದು ಉದ್ದೇಶದಿಂದ ಶ್ರೀಲಂಕಾ
ಶ್ರೀಲಂಕಾದ ಸಿಂಹಳಿಯರು ಈ ಒಂದು ಆಪರೇಷನ್ ಅನ್ನ ಅಪೋಸ್ ಮಾಡ್ತಾರೆ. ಇನ್ ಇಂಡಿಯಾ ತಮಿಳ್ ಗ್ರೂಪ್ಸ್ ಫೆಲ್ಟ್ ಬೆಟ್ರೇಡ್, ಅಂದ್ರೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜಾಫ್ನಾ ಪ್ರಾಂತ್ಯದಲ್ಲಿರ್ತಕ್ಕಂಥವರು ನಮ್ಮ ಭಾರತ ದೇಶದ ರಿಲೇಟಿವ್ಸ್ ಆಗಿರ್ತಾರೆ, ಅಂದ್ರೆ ಸಂಬಂಧಿಗಳು, ಎಥ್ನಿಸಿಟಿ ಜನಾಂಗೀಯತೆ ಒಂದೇ ಆಗಿದ್ದ ಕಾರಣದಿಂದ ನಮ್ಮ ಭಾರತೀಯರ ಮೇಲೆ ಭಾರತೀಯರೇ ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತಿನ ಮೇಲೆ ಸೊ ಭಾರತ ದೇಶದ ಶ್ರೀಲಂಕಾ ತಮಿಳಿಯನ್ಸ್ ಕೂಡ ಸೊ ಇದನ್ನ ಅಪೋಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಒಂದು ಲೆಗೆಸಿ ಅಥವಾ ಪರಂಪರೆಯನ್ನ ನಾವು ನೋಡೋದಾದ್ರೆ, failed to bring lasting peace, it reshaped ಇಂಡಿಯಾ ಶ್ರೀಲಂಕಾ ರಿಲೇಷನ್ಸ್. ಅಂದರೆ ಈ ಒಂದು ಆಪರೇಷನ್ ಆದ ನಂತರ ಕೂಡ ಅಲ್ಲಿ ಒಂದು ಶಾಂತಿಯನ್ನು ಎಸ್ಟಾಬ್ಲಿಷ್ ಮಾಡಲಿ, ಅಂದರೆ ಪೀಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅದು ಫೇಲ್ಯೂರ್ ಆಗುತ್ತೆ ಅಥವಾ ವಿಫಲತೆಯನ್ನು ಹೊಂದಿರುತ್ತೆ. ಆ್ಯಂಡ್ ಇನ್ಸ್ಟಿಟ್ಯೂಷನಲೈಸ್ಡ್ ಪ್ರಾವಿನ್ಷಿಯಲ್ ಕೌನ್ಸಿಲ್ಸ್ ಇನ್ ಶ್ರೀಲಂಕಾ, ಅಂದರೆ ಶ್ರೀಲಂಕಾದಲ್ಲಿ ಪ್ರಾಂತೀಯ ಮಂಡಳಿಗಳನ್ನು ಸಾಂಸ್ಥಿಕಗೊಳಿಸಲಾಗಿರುತ್ತೆ. ಅಂದರೆ ಅಲ್ಲೇನು ಪ್ರಾಂತೀಯ ಮಂಡಳಿಗಳಿರುತ್ತೆ, ಸೊ ಈ ಒಂದು ಇನ್ಸಿಡೆಂಟ್ ಆದ ನಂತರ ಅದನ್ನು ಇನ್ಸ್ಟಿಟ್ಯೂಷನಲೈಸೇಷನ್ ಮಾಡಲಾಗಿರುತ್ತೆ. ಸೊ ಅದಾದ ನಂತರ ನಿಮಗೆ ಗೊತ್ತಿರುತ್ತೆ, ರಾಜೀವ್ ಗಾಂಧಿ ಅವರನ್ನು ಈ ಒಂದು LTTE ಸಂಘಟನೆಯ ವತಿಯಿಂದನೇ ಹತ್ಯೆಗೈಯಲಾಗಿರುತ್ತೆ. ಸೊ ಇದು ಈ ಒಂದು ಹತ್ಯೆಗೆ ಈ ಒಂದು ಆಪರೇಷನ್ ಪವನ್ ಅಂತಕ್ಕಂಥದ್ದು ಸೊ ಒನ್ ಆಫ್ ದಿ ರೀಸನ್ಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸಿಂಟರ್ಡ್ ಅಪರೂಪದ ಭೂಮಿಯ ಮ್ಯಾಗ್ನೆಟ್ಗಳನ್ನು ತಯಾರಿಸಲು ಅನುಮೋದಿತ ಯೋಜನೆಯು ಈ ಕೆಳಗಿನ ಗುರಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ದಿ ಅಪ್ರೂವ್ಡ್ ಸ್ಕೀಮ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸಿಂಟರ್ಡ್ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಆಸ್ ಅ ಟಾರ್ಗೆಟ್ ಪ್ರೊಡಕ್ಷನ್ ಕೆಪಾಸಿಟಿ ಆಫ್, ಅಂದರೆ ನಮ್ಮ ಭಾರತ ದೇಶದ ಕ್ಯಾಬಿನೆಟ್ನ ವತಿಯಿಂದ ಈ ಪರ್ಮನೆಂಟ್ ಮ್ಯಾಗ್ನೆಟ್ಸ್, ಅಂದರೆ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್, ಇದನ್ನು ಸಿಂಟರ್ಡ್ ಅಂತ ಕರಿತೇವೆ. ಸಿಂಟರ್ಡ್ ಅಂದರೆ ಅದಕ್ಕೊಂದು ಶೇಪನ್ನು ಕೊಡಲಾಗಿರುತ್ತೆ. ಸೊ ಅದನ್ನು ಪ್ರೆಷರನ್ನು ಅಪ್ಲೈ ಮಾಡೋ ಮುಖಾಂತರ ಅದನ್ನು ಪ್ರೆಸ್ ಮಾಡಲಾಗಿರುತ್ತೆ. ಈ ರೀತಿಯ ಶಾಶ್ವತ ಅಯಸ್ಕಾಂತಗಳನ್ನು ತಯಾರಿ ಮಾಡ್ತಕ್ಕಂಥ ಒಂದು ಉದ್ದೇಶಕ್ಕೆ ಕ್ಯಾಬಿನೆಟ್ನಿಂದ ಈಗ ಅಪ್ರೂವಲ್ ಅನ್ನು ಕೊಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಕೆಪಾಸಿಟಿ? ಈ ಒಂದು ಅಪ್ರೂವಲ್ ಏನಿರುತ್ತೆ, ಸೊ ಈ ಅಪ್ರೂವಲ್ನ ಪ್ರಕಾರ ಈ ಮ್ಯಾಗ್ನೆಟ್ ಅನ್ನು ತಯಾರಿ ಮಾಡ್ತಕ್ಕಂಥ ಟಾರ್ಗೆಟ್ ಅಥವಾ ಗುರಿ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 6000 ಮೆಟ್ರಿಕ್ ಟನ್ಸ್ ಪರ್ ಆನಮ್ನಷ್ಟು ತಯಾರಿ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನ ಕ್ಯಾಬಿನೆಟ್ ಈಗ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕ್ಯಾಬಿನೆಟ್ ಕ್ಲಿಯರ್ ಸ್ಕೀಮ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ರೇರ್ ಅರ್ತ್ ಮ್ಯಾಗ್ನೆಟ್ಸ್, ಅಂದ್ರೆ ಅಪರೂಪದ ಮ್ಯಾಗ್ನೆಟ್ಗಳನ್ನ ಅಥವಾ ಭೂಮಿಯ ಮ್ಯಾಗ್ನೆಟ್ಗಳನ್ನ ತಯಾರಿ ಮಾಡಲಿಕ್ಕೆ ಕ್ಯಾಬಿನೆಟ್ನಿಂದ ಈಗ ಅಂಗೀಕಾರವನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ವಿಚ್ ಪ್ರಮೋಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್, ಸೊ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಈ ಒಂದು ನಿರ್ಧಾರದ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಏನಿದು ಸ್ಕೀಮ್ ಅಂತ ನಾವು ನೋಡೋದಾದ್ರೆ, ಇದನ್ನ REPMs ಅಂತ ಹೇಳ್ತೇವೆ. REPMs ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಂಟರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸಿಂಟರ್ಡ್ ಅಪರೂಪದ ಭೂಮಿಯ ಶಾಶ್ವತ ಅಯಸ್ಕಾಂತಗಳನ್ನ ತಯಾರಿಕೆ ಮಾಡ್ತಕ್ಕಂಥ ಸ್ಕೀಮ್ ಇದರ ಹೆಸರಾಗಿರುತ್ತೆ. ಸೊ ಟಾರ್ಗೆಟ್ ಅನ್ನ ನಾನು ಆಲ್ರೆಡಿ ಹೇಳಿದ್ದೇನೆ, 6000 ಮೆಟ್ರಿಕ್ ಟನ್ಸ್ ಪರ್ ಇಯರ್, ಅಂದ್ರೆ ಒಂದು ವರ್ಷಕ್ಕೆ 6000 ಮೆಟ್ರಿಕ್ ಟನ್ಸ್ಗಳಷ್ಟು ಶಾಶ್ವತ ಮ್ಯಾಗ್ನೆಟ್ಗಳನ್ನು ತಯಾರಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ನಾವು ವಾಟ್ ಆರ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸು? ಈ ಥರ ಮ್ಯಾಗ್ನೆಟ್ ಅಂದರೆ ಏನು? ಮ್ಯಾಗ್ನೆಟ್ ಅಂದರೆ ಅಥವಾ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂದರೆ ಸ್ಟ್ರಾಂಗೆಸ್ಟ್ ಟೈಪ್ ಆಫ್ ಮ್ಯಾಗ್ನೆಟ್ಸ್ ಕ್ರಿಟಿಕಲ್ ಫಾರ್ ಮಾಡರ್ನ್ ಟೆಕ್ನಾಲಜಿ, ಅಂದರೆ ಅತ್ಯಂತ ಪ್ರಬಲ ಅಯಸ್ಕಾಂತೀಯ ಶಕ್ತಿಯನ್ನು ಹೊಂದಿರತಕ್ಕಂಥ ಮ್ಯಾಗ್ನೆಟ್ಸ್ ಇದಾಗಿರುತ್ತೆ. ಸೊ ಈ ಒಂದು ಮ್ಯಾಗ್ನೆಟ್ಸನ್ನು ಈ ಒಂದು ಮಾಡರ್ನ್ ಏಜಲ್ಲಿ, ಆಧುನಿಕ ಯುಗದಲ್ಲಿ ಅನೇಕ ಅಪ್ಲಿಕೇಶನ್ಸ್ಗಳಲ್ಲಿ ಈ ಒಂದು ಮ್ಯಾಗ್ನೆಟ್ಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ನಾವು ಇದನ್ನು ಬಳಕೆ ಮಾಡ್ತಾ ಇದ್ದೇವೆ ಅಂತ ನಾವು ನೋಡೋದಾದರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಯಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೇವೆ. ರಿನ್ಯೂಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳು, ಫಾರ್ ಎಕ್ಸಾಂಪಲ್ ಈ ವಿಂಡ್ ಟರ್ಬೈನ್ಸ್ ಬರುತ್ತೆ, ಪವನ ಈ ಒಂದು ಟರ್ಬೈನ್ಗಳೇನು ಬರ್ತವೆ, ಸೊ ಅದನ್ನು ತಯಾರಿ ಮಾಡಲಿಕ್ಕೆ ಇದನ್ನು ಬಳಸಲಾಗುತ್ತೆ. ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ಗಳು ಅಂದರೆ ನಮ್ಮ ಸ್ಮಾರ್ಟ್ ಫೋನ್ಗಳು, ಲ್ಯಾಪ್ಟಾಪ್ಗಳು, ಈ ರೀತಿಯ ಡಿವೈಸ್ಗಳನ್ನು ತಯಾರಿ ಮಾಡಲಿಕ್ಕೆ ಕೂಡ ಸೊ ಈ ರೀತಿಯ ಮ್ಯಾಗ್ನೆಟ್ಗಳನ್ನು ನಾವು ಬಳಕೆ ಮಾಡ್ತೇವೆ. ಮೆಡಿಕಲ್ ಡಿವೈಸಸ್ ಅಂದರೆ ಈ ಒಂದು ಸ್ಕ್ಯಾನ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಮೆಡಿಕಲ್ ಡಿವೈಸಸ್ ಏನಿರುತ್ತೆ, ಲೈಕ್ MRI ಸ್ಕ್ಯಾನರ್, CT ಸ್ಕ್ಯಾನರ್, ಇದರಲ್ಲೂ ಕೂಡ ಈ ರೀತಿಯ ಮ್ಯಾಗ್ನೆಟ್ಗಳನ್ನು ನಾವು ಬಳಕೆ ಮಾಡ್ತೇವೆ. ಸೊ ವಿತ್ ದ್ಯಾಟ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್, ನಮ್ಮ ರಡಾರ್ ಸಿಸ್ಟಮ್ ಆಗಿರ್ಬೋದು, ನ್ಯಾವಿಗೇಷನ್ ಸಿಸ್ಟಮ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಈ ಒಂದು ಮ್ಯಾಗ್ನೆಟ್ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ವಸ್ತು ಆಗಿರುತ್ತೆ. ಹಾಗಿದ್ರೆ ವಾಟ್
ಈಸ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶ ಪ್ರಸ್ತುತವಾಗಿ ಈ ಒಂದು ಮ್ಯಾಗ್ನೆಟ್ಗಳಿಗಾಗಿ ಚೈನಾ ಮೇಲೆ ಅವಲಂಬನೆಯನ್ನ ಹೊಂದಿರುತ್ತೆ. ಆ ಒಂದು ಅವಲಂಬನೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಸ್ಕೀಮ್ನ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಗವಿ ಮತ್ತು ಯುನಿಸೆಫ್ ಇತ್ತೀಚೆಗೆ ಯಾವ ಮಲೇರಿಯಾ ಲಸಿಕೆಯನ್ನು ಹೆಚ್ಚು ಕೈಗೆಟುಕುವಂತೆ ಮಾಡುವ ಒಪ್ಪಂದವನ್ನು ಮಾಡಿಕೊಂಡಿದೆ? ಗವಿ ಅಂಡ್ ಯುನಿಸೆಫ್ ರೀಸೆಂಟ್ಲಿ ಅನೌನ್ಸ್ಡ್ ಅನ್ ಅಗ್ರಿಮೆಂಟ್ ಟು ಮೇಕ್ ವಿಚ್ ಮಲೇರಿಯಾ ವ್ಯಾಕ್ಸಿನ್ ಮೋರ್ ಅಫೋರ್ಡಬಲ್. ಗವಿ ಅಂತಕ್ಕಂಥದ್ದು ಒಂದು ವ್ಯಾಕ್ಸಿನ್ ಅಸೋಸಿಯೇಷನ್ ಆಗಿರುತ್ತೆ. ಅಂಡ್ ಯುನಿಸೆಫ್ ನಿಮ್ಗೆ ಆಲ್ರೆಡಿ ಗೊತ್ತು, ಯುನೈಟೆಡ್ ನೇಷನ್ಸ್ ಎಮರ್ಜೆನ್ಸಿ ಚಿಲ್ಡ್ರನ್ ಫಂಡ್ ಅಂತ ನಾವೇನು ಹೇಳ್ತೇವೆ. ಸೊ ಇವರಿಬ್ಬರೂ ಕೂಡ ಒಂದು ಮಲೇರಿಯಾ ಲಸಿಕೆಯನ್ನ ಅತ್ಯಂತ ಕೈಗೆಟುಕುವ ದರದಲ್ಲಿ ಬಡ ರಾಷ್ಟ್ರಗಳಲ್ಲಿ ವಿತರಣೆ ಮಾಡಲಿಕ್ಕೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತವೆ. ಆ ಲಸಿಕೆಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ R21 ಮ್ಯಾಟ್ರಿಕ್ಸ್ ಎಂ. ಈ ಒಂದು ಲಸಿಕೆಯನ್ನ ಅತ್ಯಂತ ಕೈಗೆಟುಕುವ ದರದಲ್ಲಿ ಗವಿ ಪ್ಲಸ್ ಯುನಿಸೆಫ್ ಡೆವಲಪ್ ಮಾಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಎರಡು ವ್ಯವಸ್ಥೆಗಳು ಈಗ ಸಹಿಯನ್ನ ಹಾಕಿರ್ತವೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ಗವಿ ಮತ್ತು ಯುನಿಸೆಫ್ ನಡುವೆ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಆಗಿರುತ್ತೆ. ಯಾವ ಮಲೇರಿಯಾ ವ್ಯಾಕ್ಸಿನ್ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ, R21 ಮ್ಯಾಟ್ರಿಕ್ಸ್ ಎಂ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಯಾವ ರೀತಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ accessible and affordable, ಅಂದ್ರೆ ಅದು ಸುಲಭವಾಗಿ ದೊರೆಯಬೇಕು, ಅದರ ಜೊತೆಗೆ ಅದು ಕೈಗೆಟುಕುವ ದರದಲ್ಲಿ ದೊರೆಯಬೇಕು ಅಂತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಇದರ ಪ್ರೈಸ್ ಬಂದು $2.99 ಪರ್ ಡೋಸ್. ಒಂದು ಡೋಸ್ಗೆ 2.99 ಅಪ್ರಾಕ್ಸಿಮೇಟ್ಲಿ $3 ಪರ್ ಡೋಸ್ ವೆಚ್ಚದಲ್ಲಿ ತಯಾರಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಪ್ರೊಟೆಕ್ಷನ್ ಫಾರ್ ನಿಯರ್ಲಿ 7 ಮಿಲಿಯನ್ ಅಡಿಷನಲ್ ಚಿಲ್ಡ್ರನ್ ಬೈ 2030, ಅಂದ್ರೆ 2030 ವೇಳೆಗೆ ಇವಾಗ ಎಷ್ಟು ವ್ಯಾಕ್ಸಿನ್ ಅನ್ನ ನಾವು ಕೊಡ್ತಾ ಇದ್ದೇವೆ ಅದಕ್ಕಿಂತ ಹೆಚ್ಚುವರಿಯಾಗಿ 7 ಮಿಲಿಯನ್ ಮಕ್ಕಳಿಗೆ ಲಸಿಕೆಯನ್ನ ಕೊಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಒಪ್ಪಂದವನ್ನ ಗವಿ ಮತ್ತೆ ಯುನಿಸೆಫ್ ಎರಡು ಮಾಡ್ಕೊಂಡಿರುತ್ತೆ. ಸೊ ಯಾವ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ R21 ಮ್ಯಾಟ್ರಿಕ್ಸ್ ಎಂ. ಸೊ ಈ ವ್ಯಾಕ್ಸಿನ್ ಅನ್ನ ತಯಾರಿ ಮಾಡಿರ್ತಕ್ಕಂಥವ್ರು ಯಾರು ಅಥವಾ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ, ಸೊ ಮೊದಲು ಡೆವಲಪ್ ಮಾಡಿರ್ತಕ್ಕಂಥವ್ರು ಅಂದ್ರೆ ಅದನ್ನ ಫಸ್ಟ್ ಟೈಮ್ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಅದನ್ನ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಬಟ್ ಮ್ಯಾನುಫ್ಯಾಕ್ಚರ್ ಅಥವಾ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥವ್ರು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಈ ಒಂದು ವ್ಯಾಕ್ಸಿನ್ ಅನ್ನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಮಗೆ WHO ವತಿಯಿಂದ ಒಂದು ಗೋಲ್ ಇರುತ್ತೆ. ಈ ಒಂದು ಮಲೇರಿಯಾ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಇದೊಂದು ಮಸ್ಕಿಟೋ ಬೋರ್ನ್ ಡಿಸೀಸ್ ಆಗಿರುತ್ತೆ. ಸೊ ಸೊಳ್ಳೆಗಳ ಕಡಿತದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ಕಡಿಮೆ ಮಾಡಲಿಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಗುರಿ ಇರುತ್ತೆ. ಆ ಒಂದು ಗುರಿ ಏನು ಅಂದ್ರೆ ರಿಡ್ಯೂಸಿಂಗ್ ಮಲೇರಿಯಾ ಕೇಸಸ್ ಅಂಡ್ ಡೆತ್ಸ್ ಬೈ 90% ಬೈ 2030. 2030 ತಲುಪುವ ವೇಳೆಗೆ ಮಲೇರಿಯಾ ಕಾಯಿಲೆ ಉಂಟಾಗ್ತಕ್ಕಂಥದ್ದು, ಮಲೇರಿಯಾ ರೋಗದಿಂದ ಸಾಯ್ತಕ್ಕಂಥದ್ದನ್ನ 90% ಕಡಿಮೆ ಮಾಡ್ತಕ್ಕಂಥ WHO ಗುರಿ ಏನಿರುತ್ತೆ, ಆ ಒಂದು ಗುರಿಯನ್ನ ತಲುಪುವ ಉದ್ದೇಶದಿಂದ ಗವಿ ಮತ್ತೆ ಯುನಿಸೆಫ್ ಈ ಒಂದು ಒಪ್ಪಂದವನ್ನ ಈಗ ಮಾಡಿಕೊಂಡಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ನ್ಯಾಷನಲ್ ಮಿಲ್ಕ್ ಡೇ, ರಾಷ್ಟ್ರೀಯ ಹಾಲಿನ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 26ನೇ ನವೆಂಬರ್ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕದ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ವರ್ಗೀಸ್ ಕುವರಿನ್. ಸೊ ಡಾಕ್ಟರ್ ವರ್ಗೀಸ್ ಕುವರಿನ್ ರವರ ಜನನ ವಾರ್ಷಿಕೋತ್ಸವ ಇದಾಗಿರುತ್ತೆ. ಸೊ ಡಾಕ್ಟರ್ ವರ್ಗೀಸ್ ಕುವರಿನ್ಗೂ ಮಿಲ್ಕ್ ಡೇಗೂ ಸಂಬಂಧ ಏನು ಅಂತ ನಾವು ನೋಡೋದಾದ್ರೆ, ಇವರನ್ನ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಕರಿತೇವೆ. ನಮ್ಮ ಭಾರತ ದೇಶದಲ್ಲಿ ಕ್ಷೀರ ಕ್ರಾಂತಿ ನಡೆಯುತ್ತೆ, ಅದರ ಪಿತಾಮಹ ಎಂದು ನಾವು ಡಾಕ್ಟರ್ ವರ್ಗೀಸ್ ಕುವರಿನ್ ರವರನ್ನ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ದಿನದ ಇತಿಹಾಸ ಮತ್ತೆ ಮಹತ್ವ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, The vision and leadership through Operation Flood made India self-sufficient in milk. So ಇವರೊಂದು
ಇವರು ಕೂಡ ಒಂದು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತಾರೆ. ಆ ಕಾರ್ಯಾಚರಣೆಯ ಹೆಸರೇನು ಅಂದ್ರೆ ಆಪರೇಷನ್ ಫ್ಲಡ್ ಅಂತ ಕರೀತೇವೆ. ಈ ಒಂದು ಆಪರೇಷನ್ ಫ್ಲಡ್ ಹೆಸರಿನ ಮೇಲೆ ಇವರು ಕ್ಷೀರ ಕ್ರಾಂತಿಯನ್ನ ಮಾಡಲಾಗುತ್ತೆ. ಅಂಡ್ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮಿಲ್ಕ್ ಡಿಪೆಂಡೆನ್ಸಿ, ಹಾಲಿನ ಅವಲಂಬನೆಯನ್ನ ಕಡಿಮೆ ಮಾಡಿರ್ತಕ್ಕಂಥ ಒಂದು ಕ್ರಾಂತಿಯನ್ನ ಡಾಕ್ಟರ್ ವರ್ಗೀಸ್ ಕುವರೇನ್ ರವರು ಮಾಡಲಾಗಿರುತ್ತೆ. ಸೊ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು 1970 ಇಂದ 1996 ವರೆಗೂ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದಾಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಡೈರಿ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಕಾರ್ಯಾಚರಣೆ, ಅದನ್ನು ನಾವು ಆಪರೇಷನ್ ಫ್ಲಡ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶವನ್ನ ಮಿಲ್ಕ್ ಡೆಫಿಷಿಯಂಟ್ ಕಂಟ್ರಿಯಿಂದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಕಂಟ್ರಿಯಾಗಿ ಬದಲಾವಣೆ ಮಾಡಲಾಗುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಹಾಲಿನ ಕೊರತೆ ಇರುತ್ತೆ. ಕೊರತೆಯಿಂದ ಒಂದು ಒನ್ ಆಫ್ ದಿ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಆಗಿ ಈ ಒಂದು ಆಪರೇಷನ್ ನಂತರ ಭಾರತ ದೇಶವನ್ನ ಬದಲಾವಣೆ ಮಾಡಲಾಗಿರುತ್ತೆ. ಸೊ ಇದರ ಆರಿಜಿನ್ ಎಲ್ಲಿ ಅಂತ ನಾವು ನೋಡೋದಾದ್ರೆ 13 ಜನವರಿ 1970 ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ನಿಂದ ಈ ಒಂದು ಆಪರೇಷನ್ ಫ್ಲಡ್ ಅನ್ನ ಪ್ರಾರಂಭ ಮಾಡಲಾಗುತ್ತೆ. ಆಪರೇಷನ್ ಫ್ಲಡ್ ಅಂತಕ್ಕಂಥ ಕಾರ್ಯಾಚರಣೆಯನ್ನ 13 ಜನವರಿ 1970 ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯಿಂದ ಪ್ರಪ್ರಥಮ ಬಾರಿಗೆ ಇದನ್ನ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದರ ಉದ್ದೇಶಗಳೇನು ಅಂದ್ರೆ ಆಬ್ವಿಯಸ್ಲಿ ಮಿಲ್ಕ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಿ ನಮ್ಮ ಸ್ವಾವಲಂಬನೆಯನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಕ್ರಿಯೇಟ್ ನ್ಯಾಷನಲ್ ಮಿಲ್ಕ್ ಗ್ರಿಡ್, ಲಿಂಕ್ ರೂರಲ್ ಪ್ರೊಡ್ಯೂಸರ್ಸ್ ಅಂಡ್ ಅರ್ಬನ್ ಕನ್ಸ್ಯೂಮರ್ಸ್, ಅಂದ್ರೆ ಗ್ರಾಮೀಣ ಉತ್ಪಾದಕರನ್ನ ನಗರದ ಗ್ರಾಹಕರ ನಡುವೆ ಒಂದು ಸಂಪರ್ಕವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಎಲಿಮಿನೇಟಿಂಗ್ ಮಿಡ್ಲ್ ಮ್ಯಾನ್, ಮಧ್ಯವರ್ತಿಗಳನ್ನ ಎಲಿಮಿನೇಟ್ ಮಾಡ್ತಕ್ಕಂಥದ್ದು ಅಥವಾ ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಸೊ ಇದರಿಂದ ರೈತರಿಗೆ ಫೇರ್ ಪ್ರೈಸಸ್ ಅಥವಾ ನ್ಯಾಯಯುತ ಬೆಲೆಗಳನ್ನ ಕೊಡ್ತಕ್ಕಂಥದ್ದು. ಅಂಡ್ ಎಂಪವರ್ ರೂರಲ್ ಹೌಸ್ ಹೋಲ್ಡ್, ಅಂದ್ರೆ ಗ್ರಾಮೀಣ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಆಪರೇಷನ್ ಫ್ಲಡ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಫ್ಲಡ್ ಅನ್ನ ಬೇರೆ ಬೇರೆ ಫೇಸಸ್ ಗಳಲ್ಲಿ ಮಾಡಲಾಗುತ್ತೆ. ಫೇಸ್ 1 ಹಂತ 1 ಇದನ್ನ 1970 ಇಂದ 1980 ಅಂದ್ರೆ ಮೊದಲ 10 ವರ್ಷಗಳ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಇದರಲ್ಲಿ ಲಿಂಕ್ಡ್ 18 ಮಿಲ್ಕ್ ಶೆಡ್ಸ್ ವಿತ್ 4 ಮೆಟ್ರೋಪಾಲಿಟನ್ ಸಿಟೀಸ್, ಅಂದ್ರೆ 18 ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ಶೆಡ್ಗಳನ್ನ 4 ಮೆಟ್ರೋಪಾಲಿಟನ್ ನಗರಗಳೊಂದಿಗೆ ಪ್ರಪ್ರಥಮ ಬಾರಿಗೆ ಕನೆಕ್ಟ್ ಮಾಡಲಾಗುತ್ತೆ. ಆ 4 ನಗರಗಳು ಯಾವುದು ಅಂದ್ರೆ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಮತ್ತೆ ಚೆನ್ನೈಗೆ ಕನೆಕ್ಟ್ ಮಾಡಲಾಗುತ್ತೆ. ಸೊ ಎಸ್ಟಾಬ್ಲಿಷ್ಡ್ ಫೌಂಡೇಶನ್ ಆಫ್ ದಿ ನ್ಯಾಷನಲ್ ಮಿಲ್ಕ್ ಗ್ರಿಡ್, ಅಂದ್ರೆ ರಾಷ್ಟ್ರೀಯ ಹಾಲಿನ ಗ್ರಿಡ್ಗೆ ಒಂದು ಅಡಿಪಾಯ ಹಾಕಲಾಗುತ್ತೆ. ಗ್ರಿಡ್ ಅಂದ್ರೆ ಪ್ರೊಡ್ಯೂಸರ್ಸ್ ಅನ್ನ ಮತ್ತೆ ಕನ್ಸ್ಯೂಮರ್ಸ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಗ್ರಿಡ್ ಅಂತ ಕರೀತೇವೆ. ಹಂತ 1ರಲ್ಲಿ ಈ ಒಂದು ಗ್ರಿಡ್ ಅನ್ನ ಡೆವಲಪ್ ಮಾಡಲಿಕ್ಕೆ ಶಂಕುಸ್ಥಾಪನೆ ಅಥವಾ ಅಡಿಪಾಯವನ್ನ ಹಾಕಲಾಗುತ್ತೆ. ನೆಕ್ಸ್ಟ್ ಬರುತ್ತೆ ಸೆಕೆಂಡ್ ಫೇಸ್ ಅಥವಾ ಹಂತ 2 ಅಂತ ಕರೀತೇವೆ. 1981 ಇಂದ 1985 15 ವರ್ಷಗಳ ಕಾಲ ನಡೀತಕ್ಕಂಥದ್ದು ಫೇಸ್ 2 ಆಗಿರುತ್ತೆ. ಫೇಸ್ 2 ಅಲ್ಲಿ 136 ಮಿಲ್ಕ್ ಶೆಡ್ಗಳನ್ನ 290 ಅರ್ಬನ್ ಮಾರ್ಕೆಟ್ಸ್ಗೆ ಕನೆಕ್ಟ್ ಮಾಡ್ತಾರೆ. ಅಂದ್ರೆ 136 ಹಾಲಿನ ಶೆಡ್ಗಳನ್ನ 290 ನಗರ ಕೇಂದ್ರಗಳಿಗೆ ಅಥವಾ ಮಾರುಕಟ್ಟೆಗಳಿಗೆ ವಿಸ್ತರಣೆ ಮಾಡಲಾಗುತ್ತೆ. ಸ್ಟ್ರೆಂತ್ ಅಂಡ್ ಕೋಆಪರೇಟಿವ್ ಯೂನಿಯನ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಈ ಒಂದು ಸಮಯದಲ್ಲಿ ಸಹಕಾರಿ ಸಂಘಗಳು ಮತ್ತೆ ಮೂಲ ಸೌಕರ್ಯಗಳನ್ನ ಬಲಪಡಿಸಿರ್ತಕ್ಕಂಥದ್ದನ್ನ ನಾವು 2ನೇ ಹಂತದಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಕೊನೆಯ ಹಂತ ಫೇಸ್ 3 1985 ಇಂದ 1996 ವರೆಗೂ 3ನೇ ಹಂತವನ್ನ ಮಾಡಲಾಗುತ್ತೆ. ಕನ್ಸಾಲಿಡೇಟೆಡ್ ಗೇನ್ಸ್, ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ ಅಂಡ್ ಇಂಟ್ರಡ್ಯೂಸ್ಡ್ ನ್ಯೂ ಟೆಕ್ನಾಲಜಿ, ಅಂದ್ರೆ ಸುಧಾರಿತ ಉತ್ಪಾದನೆಯನ್ನ ಅಥವಾ ಈಲ್ಡ್ ಅನ್ನ ಸುಧಾರಣೆ ಮಾಡಲಾಗುತ್ತೆ. ಹೊಸ ತಂತ್ರಜ್ಞಾನಗಳನ್ನ ಅಂದ್ರೆ ಹೈನುಗಾರಿಕೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಪರಿಚಯ ಮಾಡಲಾಗುತ್ತೆ. ಅಂಡ್ ಫೋಕಸ್ಡ್ ಆನ್ ಸೆಲ್ಫ್ ಸಸ್ಟೈನಬಿಲಿಟಿ ಆಫ್
ಡೈರಿ ಕೋಆಪರೇಟಿವ್ಸ್ ಅಂದರೆ ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಸಹಕಾರಿ ಸಂಘಗಳೇನಿರ್ತವೆ ಅದರ ಸ್ವಾವಲಂಬನೆಯ ಮೇಲೆ ಹೆಚ್ಚು ಕೇಂದ್ರೀಕರಿಸಲಾಗಿರ್ತಕ್ಕಂಥ ಹಂತವನ್ನ ನಾವು ಫೇಸ್ 3 ಅಂತ ಕರಿತೇವೆ. ಸೊ ಇಷ್ಟು 3 ಹಂತಗಳಲ್ಲಿ ಆಪರೇಷನ್ ಫ್ಲಡ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಇದರಿಂದ ಗ್ರಾಮೀಣ ಆರ್ಥಿಕತೆ, ರೂರಲ್ ಎಕಾನಮಿ ಅಂತಕ್ಕಂಥದ್ದು ಇಂಪ್ರೂವ್ ಆಗಿರುತ್ತೆ. ಅದ್ರ ಜೊತೆಗೆ ಎಂಪವರ್ಡ್ ವಿಮೆನ್ ಥ್ರೂ ಕೋಆಪರೇಟಿವ್ ಪಾರ್ಟಿಸಿಪೇಷನ್ ಅಂದ್ರೆ ಈ ಒಂದು ಸಹಕಾರಿ ಸಹಭಾಗಿತ್ವದೊಂದಿಗೆ ಮಹಿಳೆಯರ ಸಬಲೀಕರಣ ಹೆಚ್ಚಾಗಿರ್ತಕ್ಕಂಥ ಒಂದು ಆಪರೇಷನ್ ಆಗಿ ಇತಿಹಾಸದಲ್ಲಿ ನಾವು ಈ ಒಂದು ಆಪರೇಷನ್ ಫ್ಲಡ್ ಅನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಅಂಡ್ ನ್ಯೂಟ್ರಿಷನಲ್ ಇಂಪ್ಯಾಕ್ಟ್, ಆಬ್ವಿಯಸ್ಲಿ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಾದಾಗ ಆ ಮಕ್ಕಳಿಗೆ ಪೋಷಕಾಂಶಗಳ ಲಭ್ಯತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಅದರಿಂದ ಮ್ಯಾಲ್ ನ್ಯೂಟ್ರಿಷನ್, ಕುಪೋಷಣೆ ಅಂತಕ್ಕಂಥ ಕಾಯಿಲೆಗಳು ಕಡಿಮೆ ಆಗ್ಲಿಕ್ಕೆ ಈ ಒಂದು ರೆವಲ್ಯೂಷನ್ ನಮಗೆ ಸಪೋರ್ಟ್ ಮಾಡಿರುತ್ತೆ. ಅಂಡ್ ಗ್ಲೋಬಲ್ ರೆಕಗ್ನಿಷನ್, ಸೊ ಇದೊಂದು ನಾನು ಮುಂಚೆನೆ ಹೇಳಿದಾಗೆ ಲಾರ್ಜೆಸ್ಟ್ ಡೈರಿ ಒಂದು ಆಪರೇಷನ್ ಆಗಿ ಅಥವಾ ಪ್ರೋಗ್ರಾಮ್ ಆಗಿ ನಾವು ಆಪರೇಷನ್ ಫ್ಲಡ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇದರಿಂದ ಜಾಗತಿಕವಾಗಿ ಒಂದು ಮನ್ನಣೆಯನ್ನ ತಂದುಕೊಟ್ಟಿರ್ತಕ್ಕಂಥ ಒಂದು ಆಪರೇಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ 19th ಇಂಡಿಯಾ ನೇಪಾಲ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ಇಂಡಿಯಾ ಮತ್ತೆ ನೇಪಾಳ ನಡುವೆ ನಡೀತಕ್ಕಂಥ ಜಂಟಿ ಮಿಲಿಟರಿ ಕಾರ್ಯಾಚರಣೆ, ಇದನ್ನ ನಾವು ಸೂರ್ಯ ಕಿರಣ್ ಅಂತ ಹೇಳ್ತೇವೆ. ಸೂರ್ಯ ಕಿರಣ್ ಅಂತಕ್ಕಂಥದ್ದು ಭಾರತ ಮತ್ತು ನೇಪಾಳದ ನಡುವೆ ನಡೀತಕ್ಕಂಥ ಮಿಲಿಟರಿ ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದನ್ನ ಈ ವರ್ಷ ಉತ್ತರಾಖಂಡದ ಪಿಥೋರ್ಗರ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇಲ್ಲಿಗೆ ವಿ ಆರ್ ಕಮ್ ಟು 1009th ಚಾಲೆಂಜ್ಗೆ ಬಂದಿದ್ದೇವೆ. ಸೊ ಇಲ್ಲಿ 2 ಪ್ರಶ್ನೆಗಳಿರುತ್ತೆ. ಸೊ ರೈಟ್ ನೌ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ. ಸೊ go through the question and give us the answers in comments. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. Again I'll meet you with next updates. Till then, keep reading, take care of yourselves, and thank you very much for watching this.